ನಿಮ್ದಾ? ಒಂದು ಗಂಜಿ ಇರೋದು ಹೊಡ್ಕೊಡಿ ಅಮ್ಮ. ಹೆಂಗೆ ವ್ಯಾಪಾರ ಆಗುತ್ತಮ್ಮ ಈಗ? ನೀವೇ ಹೊಡೆಯೋದಾ ಎಲ್ಲ ಎಳ್ನೀರು? ಯಜಮಾನ್ರಮ್ಮ ಅವರು ಹಾಕಿದಾರಾ? ಅವ್ರೊಂದು ಕಡೆ ನೀವೊಂದು ಕಡೆ. ಪರವಾಗಿಲ್ಲ. ಮತ್ತೆ ಏನು ಪರವಾಗಿಲ್ಲ. ಬೆಂಗಳೂರಲ್ಲಿ ಎಷ್ಟು ದುಡ್ಡು ದುಡಿಸಿದ್ರೇನೋ ಖರ್ಚು ಬರುತ್ತೆ ಅಂತೀರಾ? ಹೌದು. ಮಕ್ಳೇನು ಮಾಡ್ತಾರಮ್ಮ? ಮಕ್ಕಳು ಹೆಣ್ಣು ಮಕ್ಕಳು ಮದುವೆ ಆಗಿದೆ. ಎಲ್ಲ ಮದುವೆ ಮಾಡಿ ಕಳ್ಸಿದ್ದೀರಾ? ಎಷ್ಟು ಜನ ಮಕ್ಕಳು? 4 ಜನ. 3 ಜನ ಕಡೆ ಇದ್ದಾರೆ. ಒಂದು ಇಲ್ಲೇ ಕೆಲಸ ಮಾಡ್ಕೊಂಡು MS ಓದಿದೆ. ಪರವಾಗಿಲ್ಲಮ್ಮ, ಚೆನ್ನಾಗಿ ಓದಿಸಿದ್ದೀರಾ? ಆಕ್ಸ್ಫೋರ್ಡ್ ಕಾಲೇಜಲ್ಲಿ ಓದಿದೆ. ಆಕ್ಸ್ಫೋರ್ಡ್ ಕಾಲೇಜಲ್ಲಿ ಓದಿಸಿದ್ರಾ? ಅವರಿಗೆ ಓದಿದೆ. ಇದರಲ್ಲಿ ಜೀವನ ಮಾಡ್ಕೊಂಡು ನೀವು ಮಗಳನ್ನ ಅಷ್ಟು ಚೆನ್ನಾಗಿ ಓದಿಸಿದಿರಲ್ಲ? ಎಲ್ಲರೂ ಕೆಲಸ ಕೊಡ್ತಾರೆ. ಸೂಪರ್ ಅಮ್ಮ. ಮತ್ತೆ ₹1 ಕೊಡಲ್ಲ. ಯಾಕೆ ಅಮ್ಮ ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ? ನನಗೆ ಫೋನ್ ಮಾಡ್ತಾರೆ, ರೇಷನ್ ಹಾಕಿದ್ಯಾ, ಮುದ್ದಕ್ಕೆ ಹಾಕಿಲ್ಲ, ರಾಗಿ ಇಟ್ಟಿದ್ಯಾ. ಅವ್ರಿಗೆ ಸಾಕಾಗಲ್ಲ, ಅವ್ರಿಗೆ ಹೊಟ್ಟೆ ನನಗೆ ಕೊಡೋದಿಲ್ಲ. ಏನು ಮಾಡ್ಯ ಸರ್? ಮುತಕ ನನಗೆ ಇಬ್ಬರಿಗೆ ಮಾತ್ರಕ್ಕೆ 3,000 4,000 ಹೋಗ್ಬಿಡ್ತದೆ ತಿಂಗಳ. BP ಇದೆ, ಪಿಡಿಸ್ ಇದೆ ಅವನಿಗೆ. ವಿಮೆನ್ಸ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇದೆ. ಯಜಮಾನ್ರಿಗ? ನಾನು ಒಂದು ಕಾಲು ನೋವು, 2 ಕಾಲು. ಅಯ್ಯೋ, ಬೆಲ್ಟ್ ಹಾಕಿದ್ದೀವಿ. ಮಗ ಥರ ಇದೆ. ಬೆಲ್ಟ್ ಹಾಕಿದ್ದೀರಾ? 2 ಕಾಲಕ್ಕೆ ಬೆಲ್ಟ್ ಹಾಕಿದ್ದೀವಿ. ಯಾರು ಕೊಡ್ತಾರೆ ಊಟ? ಯಾರು ಮನೆಗೆ ಹೋಗ್ಬೇಕು? ಇವಾಗ ಇಲ್ಲಿ ಎಲ್ಲಿ ಉಳ್ಕೊಂಡಿದ್ದೀರಮ್ಮ? ಎಲ್ಲಿ ಬಾಡಿಗೆ ಮನೆ ಇಲ್ಲ? ನೀವು ಇಲ್ಲಿ ಬಾಡಿಗೆ ಕಟ್ಕೊಂಡು ಈ ಕಡೆ ಆಸ್ಪತ್ರೆ ಖರ್ಚು ನೋಡ್ಕೊಂಡು ಜೀವನ ಹೆಂಗ್ ಮಾಡೋದು ಇದರಲ್ಲಿ ಸಂಪಾದನೆಯಲ್ಲಿ? ಏನು ಮಾಡೋದು ಸರ್? ಊರಿಗೆ ಹೋದ್ರೂ ಮಳೆ ಇಲ್ಲ ಆ ಕಡೆ. ವಯಸ್ಸಲ್ಲಿ ಏನು ಕೆಲಸ ಮಾಡೋದು? ಯಾವ ಊರಮ್ಮ? ಆಂಧ್ರ. ಅಲ್ಲೇನು ಜಮೀನೆಲ್ಲ ಇದೆಯಾ? ಜಮೀನು ಸ್ವಲ್ಪ ಇದೆ. ಆಗಲಿ ಮಿಟ್ಟ ಜಮೀನು. ಮಳೆ ಬಂದ್ರೇನೆ ನೀರಾವರಿ ಇಲ್ಲ, ನೀರಿಲ್ಲ. ಊಟ ಬಿಡು, ಊಟ ರೇಷನ್ ಅಕ್ಕಿ ನಾವು ನಡೀತಾರೆ. ಉಪ್ಪು ಖಾರ ಇದ್ರೆ ತಿಂತೀವಿ. ಶೀಟ್ಲು ಅದು ಇದು ಇರ್ತಾಗಲ್ಲಪ್ಪ. ಅವರು ಓದಿಸಿದ್ದು ಮದುವೆ ಮಾಡಿ ತಿನ್ನಾಗತ್ತ. ಸಾಲ ಮಾಡಿದ್ರಾ ಯಾರ್ದಾದ್ರು? ಮತ್ತೆ ಸಾಲ ಈ ಮುತ್ತೂಟ್ ಫೈನಾನ್ಸ್ ಲೋನು ಒಡವೆ ಇಟ್ಟಿದ್ರು. ಒಡವೆ ಇಟ್ಟಿದ್ರಮ್ಮ? ಮೊದಲು ಮನೆ ಕಟ್ಕೊಂಡು ಅವ್ರಿಗಿಬ್ರು ಮನೆ ಓಪನಿಂಗ್ ದುಡ್ಡು ಬೇಕಾಗಿತ್ತು. ನೀವು 50,000 ಕೊಡಮ್ಮ. ಓಪನಿಂಗ್ ಮನೆ ಅಷ್ಟು 50 ಲಕ್ಷ ಬಿಟ್ಟು ಮನೆ ಕಟ್ಟಿ ಓಪನಿಂಗ್ ದುಡ್ಡಿಲ್ಲ ಅಂದರೆ ನಾವೇನು ಮಾಡೋದು? ಅವ್ರು ಬಂದು ಕೇಳ್ತೀವಿ. ಒಡವೆ ಇಟ್ಟು ನಿನ್ನೆ ₹100 ಬಡ್ಡಿ ಕಟ್ಟಿದೆ. 20,000 ಮೆಡಿಕಲ್ ಅವ್ರ ಹತ್ರ ಎಲ್ಲೆಲ್ಲಿ ಬಡ್ಡಿ ಬರ್ತಾ ಇದೆ. ಸಹಾಯ ಮಾಡಕ್ಕೆ ಯಾರು ಇಲ್ವಾ ನಿಮಗೆ? ಯಾರೂ ಇಲ್ಲ. ಮಾಡ್ಕೊಂಡ್ರೆ ತಿನ್ಬೋದು, ಇಲ್ಲ ಅಂದ್ರೆ ತಿನ್ಬೋದು. ಅವ್ರಿಗೆ ಗಂಡ ಮಕ್ಕಳು, ನನಗೂ ಗಂಡ ಮಕ್ಕಳು. ಅದಕ್ಕೆ ಅಮ್ಮ ಅಪ್ಪ ಅಂತ ಅವ್ರು ಒಬ್ಬರು ಹೇಳಿದ್ರೆ ಬರಲ್ಲ. ಮನಸ್ಸಲ್ಲಿ ಇದ್ರೇ ಬರಲ್ಲ. ಯಾರ ಮನೆಗೆ ಹೋಗಲ್ಲ ಸರ್. ಬಂದ್ರೆ ನಮ್ಮ ಮನೆಯಲ್ಲಿ ಏನಿದೆ ಅದು ತಿನ್ಕೊಂಡು ಹೋಗ್ಬೋದು. ನಾನು ಮಾತ್ರ ಯಾರ ಮನೆಗೆ ಹೋಗಲ್ಲ. ಖರ್ಚೆಲ್ಲ ಕಳೆದ್ರೆ ಕೈಗೆ ಎಷ್ಟು ಸಂಪಾದನೆ? ₹3 ₹4 ಕಾಯಿ ಮೇಲೆ ಸಿಗ್ತದೆ. ₹5 ಸಿಕ್ಕತ್ತೆ. ಚಿಕ್ಕ ಕ್ಲೀನ್ ಮಾಡೋರಿಗೆ ಕೊಡಬೇಕಲ್ಲ. ಚಿಕ್ಕ ಕ್ಲೀನ್ ಮಾಡೋರಿಗೆ ಅವ್ರು ಎತ್ಕೊಂಡು ಹೋಗ್ತಾರಲ್ಲ ಕಸ. ಎತ್ಕೊಂಡು ಹೋಗೋರಿಗೆ ಮೇನ್ ಅವನ್ನೇ ನೋಡ್ಬೇಕು ನಾವು. ₹50 ಜಾಸ್ತಿನೂ ಹೋಗ್ಲಿ, ಅವ್ನು ಕೊಡೋದು. ಇಲ್ಲ ಅಂದರೆ ಕಾಟಕ್ಕೆ ಹೋಗ್ಬೇಕು. ಈಗ ನಿಮ್ಮ ಹೆಸರಮ್ಮ? ರಾಮಾಂಜನ. ಬೇಡ ಬೇಡ ಸರ್, ಪ್ರೀತಿಯಿಂದ ಮನಸ್ಸಿದಲ್ಲ ಆ ಮನುಷ್ಯನ. ಇಲ್ಲ ಮಾತ್ರಕ್ಕೆ ಏನಕ್ಕಾದ್ರೂ ಮಾಡ್ಕೊಳ್ಳೋಣ. ಮಾತ್ರಕ್ಕೆ ದೇವ್ರು ಕೊಟ್ಟಿರ್ತಾರೆ. ಇದನ್ನ ನಂಬ್ಕೊಂಡು ಜೀವನ ಮಾಡೋರು ನೀವು. ಸ್ವಲ್ಪ ನಿಮ್ಗೆ ಏನಾದರೂ ಧೈರ್ಯ ಬರಲಿ ಅಷ್ಟೇ. ಒಳಿತು ಮಾಡು ಮನುಷ್ಯ, ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀರೋದು 3 ದಿವಸ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸುವ ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ದೇಣಿಗೆ ನೀಡಬಹುದು. ಸಿಜಿ ಪರಿವಾರ್ ಫೌಂಡೇಶನ್ ಅಂಡ್ ರಿಸರ್ಚ್ ಸೆಂಟರ್. ಅಕೌಂಟ್ ನಂಬರ್ 4012775697. ಬ್ಯಾಂಕ್ ನೇಮ್ ಕೋಟಕ್ ಮಹೀಂದ್ರಾ ಬ್ಯಾಂಕ್.
IFSC KKBK 0008-035 ಬ್ರಾಂಚ್ ಬಸವೇಶ್ವರ್ ನಗರ್ ಬೆಂಗಳೂರು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.